ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ ಬನ್ನಿ, 2024 ಸೆಪ್ಟೆಂಬರ್ ತಿಂಗಳದ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹಣದ ಒಳಹರಿವು ಹೆಚ್ಚಾಗಲಿದೆ. ಧನ ಧಾನ್ಯ ಐಶ್ವರ್ಯ ಪ್ರಾಪ್ತವಾಗುತ್ತೆ. ಏಕೆಂದರೆ ಯೋಗ ತುಂಬ ಚೆನ್ನಾಗಿ ಇದೆ ಅಂತ ಹೇಳಲ್ಪಡುತ್ತೆ. 11ನೇ ಮನೆಯ ಗುರು ಲಾಭಸ್ಥಾನ, ಏಕಾಧಿಪತಿ ಯೋಗ, ಹೀಗೆ ಇವೆಲ್ಲವೂ ಕೂಡ ಇರುವಂತಹ ಒಂದು ಮಹಾಯೋಗ ಇದು. ಹಾಗೆ ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಕೇತು ಇರುವುದರಿಂದ ಪಿತ್ರಾರ್ಜಿತ ಸಂಬಂಧಪಟ್ಟಂಥ ಆಸ್ತಿ ಒದಗಿ ಬರುತ್ತೆ. ಹಾಗೆಯೇ ಮೀನರಾಶಿಯಲ್ಲಿ ರಾಹು ಇರುವುದರಿಂದ, ಚಂದ್ರ ಇರುವುದರಿಂದ ಇನ್ನೇನೋ ಹಣ ನಿಮಗೆ ಸಿಗಲೇಬೇಕು ಹೇಳುವಂಥ ಒಂದು ಸಂದರ್ಭದಲ್ಲಿ ಮೂರನೆಯ ವ್ಯಕ್ತಿಯಿಂದ ತಪ್ಪು ಹೋಗುತ್ತೆ. ಸ್ವಲ್ಪ ಹುಷಾರಾಗಿ ಜಾಗ್ರತೆಯಾಗಿರಿ. ಹಣವನ್ನು ಕೊಡುವಂಥವರಿಗೆ ಕೊಡಬೇಕು ಅನ್ನತಕ್ಕಂಥ ಒಂದು ಮನಸ್ಸು ಇರುತ್ತೆ. ಆದರೆ ಅವರ ಜೊತೆಗಿರತಕ್ಕಂಥವರು ಆ ಹಣವನ್ನು ತಡೆ ಹಿಡಿಯುತ್ತಾರೆ, ಕೊಡಲಿಕ್ಕೆ ಆಸ್ಪದವನ್ನು ಕೊಡಲ್ಲ ಹೇಳ್ತಕ್ಕಂಥದ್ದು. ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಕಮಿಷನ್, ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಕ್ಷೇತ್ರದಲ್ಲಿ ಕಮಿಷನ್ ಇರ್ಬೋದು, ಅಥವಾ ಪೆಟ್ರೋಲ್ ಬಂಕು, ಗ್ಯಾಸ್ ಏಜೆನ್ಸಿ, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕಮಿಷನ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕೃಷಿಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣ ವ್ಯವಹಾರ ಕ್ಷೇತ್ರದಲ್ಲಿ ಅಲ್ಲಿಯೂ ಕೂಡ ಹೆಚ್ಚು ದುಡ್ಡು, ಹಣದ ಒಳಹರಿವು ಕೂಡ ಹೆಚ್ಚಾಗ್ತಾ ಇರುತ್ತೆ. ವೀಕ್ಷಕರಿಗೆ ಸೆಪ್ಟೆಂಬರ್ ತಿಂಗಳಲ್ಲಂತೂ ತುಂಬ ಚೆನ್ನಾಗಿ ಕರ್ಕಾಟಕ ರಾಶಿಯವರಿಗೆ ಯೋಗವೇ ಯೋಗ ಅಂತ ಹೇಳ್ತಕ್ಕಂಥದ್ದು. ನಿಮಗೂ ಕೂಡ ದೇವತಾ ದರ್ಶನ, ದೇವಾಲಯ, ತೀರ್ಥಯಾತ್ರೆ, ಹಾಗೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು, ವ್ಯವಹಾರ ಎಲ್ಲವೂ ಕೂಡ ಸ್ವಲ್ಪ ಸರಳವಾಗಿ ನೆರವೇರ್ತಾ ಇರುತ್ತೆ. ಹೆಚ್ಚು ಪರಿಶ್ರಮದಿಂದ ಹಣ ದೊರೆಯುತ್ತೆ ಹೇಳತಕ್ಕಂಥದ್ದು ಕೂಡ ಯೋಗ ಹೇಳುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಸಿಂಹರಾಶಿಯಲ್ಲಿ ಬುಧ ಕೂಡ ಇರ್ತಾನೆ ಗೋಚಾರ. ಎಲ್ಲ ಒಂದು ಕಡೆ ನಿಮ್ಮ ಹಳೆಯ ಸ್ನೇಹಿತರು, ಪುರುಷರಿಗಿರಬಹುದು ಅಥವಾ ಸ್ತ್ರೀಯರಿಗಿರಬಹುದು, ಹಳೆಯ ಒಂದು ಸ್ನೇಹ ಮತ್ತು ಪುನಃ ವಾಪಸ್ಸು ಸಿಗುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನೀವು ಕೆಲಸ ಮಾಡ್ತಿರ್ತೀರಿ, ಜಾಬ್ ಮಾಡ್ತಾ ಇರ್ತೀರಿ, ಅಂಥ ಒಂದು ಸಂದರ್ಭದಲ್ಲಿ ಸ್ನೇಹ, ಪ್ರೀತಿ ಇವೆಲ್ಲವೂ ಕೂಡ ಉಂಟಾಗಿ ಎಲ್ಲೋ ಒಂದು ಕಡೆ ಒಂದು ಸಂಸಾರದ ಬದುಕು ಸ್ವಲ್ಪ ಮಟ್ಟಿಗೆ ಅಶುಭ ಫಲವನ್ನು ಅನುಭವಿಸಬಹುದು, ಅದರಲ್ಲಿ ಕಷ್ಟಗಳನ್ನು ಅನುಭವಿಸಬಹುದು ಅದರಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ಶರೀರಕ್ಕೆ ಸಂಬಂಧಪಟ್ಟಂಥದ್ದು ಏನಾಗತ್ತೆ, ನೀವು ಅನೇಕ ರೀತಿಯ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡಿತೀರಿ, ವೈದ್ಯಕೀಯ ಸಲಹೆಗಳನ್ನು ಪಡೆಯುತ್ತೀರಿ. ಆದರೆ ಅಲ್ಲಿ ಯಾವುದೇ ಥರದಲ್ಲೂ ಕೂಡ
ಸಮಸ್ಯೆಗಳಿಲ್ಲ, ರೋಗಗಳಿಲ್ಲ ಹೇಳತಕ್ಕಂಥದ್ದು. ಆದರೆ ಮನೆಗೆ ಬಂದ ತಕ್ಷಣ ಮತ್ತು ಪುನಃ ಅದೇ ಕಾಯಿಲೆ, ಅದೇ ನರ್ವಸ್ಸು, ಅದೇ ರೀತಿ ಟೆನ್ಷನ್ನು, ಹೀಗೆ ಎಲ್ಲ ಆಗ್ತಾ ಇರ್ತಕ್ಕಂಥದ್ದು. ಏನಾಗುತ್ತೆ, ಕೆಲವೊಂದಷ್ಟು ಸಂದರ್ಭದಲ್ಲಿ ನಿಮ್ಮ ಗ್ರಹಗತಿ, ಗ್ರಹಚಾರ ಕೆಟ್ಟದಾಗಿದ್ದಾಗ ಮಾಟ ಮಂತ್ರ ಪ್ರಯೋಗಗಳು ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮ ಹಣದ ವ್ಯವಹಾರದಲ್ಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಬಂದು ಅವರಿಂದ ಬ್ಲ್ಯಾಕ್ ಮ್ಯಾಜಿಕ್ ಆಗತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದಷ್ಟು ಇರ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹುಷಾರಾಗಿ ಜಾಗೃತಿಯಾಗಿರಬೇಕು. ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ನಷ್ಟಗಳು ಇದ್ದಲ್ಲಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಜಾತಕಾದಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆಯ ಶುಭಫಲಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ಸಾಯಿರಾಮ್ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.